ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಗ್ರೂಪ್ ಅಂದ್ರೇನು, ಟೈಪ್ಸ್ ಆಫ್ ಗ್ರೂಪ್ಸ್, ಹಾಗೆ ಲೆಡ್ಜರ್ ಎಂಟ್ರಿ ಇನ್ ಟ್ಯಾಲಿ. ಸೊ ಟ್ಯಾಲಿ ERP-ನಲ್ಲಿ ಲೆಡ್ಜರ್ ಎಂಟ್ರಿ ಮಾಡೋದನ್ನು ಕೂಡ ಕಲಿಯೋಣ. ಸೊ ಮೊದಲಿಗೆ ಗ್ರೂಪ್ ಅಂದರೆ ಏನು? ಸೊ ನಮ್ಮ ಬಿಸ್ನೆಸ್ಸಲ್ಲಿ ಬಹಳಷ್ಟು ಅಕೌಂಟ್ಸ್ಗಳಿರುತ್ತೆ. ಅಕೌಂಟ್ನೆಲ್ಲ ನಾವು ರೆಕಾರ್ಡ್ ಮಾಡಿಡುವಾಗ ಟ್ಯಾಲಿಯಲ್ಲಿ ನಮಗೆ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ, ದಟ್ ಈಸ್ ಗ್ರೂಪಿಂಗ್ ಫೆಸಿಲಿಟಿ. ಅಂದರೆ ಸಿಮಿಲರ್ ಅಕೌಂಟ್ಸ್ನ ಎಲ್ಲ ಒಂದು ಕಡೆ ಗ್ರೂಪ್ ಮಾಡಿ ಅದಕ್ಕೊಂದು ಹೆಡ್ಡಿಂಗ್ನ ಕೊಡೋದು. ಸೊ ಒಂದೇ ಥರ ಇರುವಂತಹ ಸೇಮ್ ಅಕೌಂಟ್ಸ್ನೆಲ್ಲ ಒಂದು ಹೆಡ್ಡಿಂಗ್ ಕೆಳಗೆ ಗ್ರೂಪ್ ಮಾಡ್ತೀವಿ. ಆ ಹೆಡ್ಡಿಂಗ್ಗೆ ಅಕೌಂಟಿಂಗ್ ಗ್ರೂಪ್ ಅನ್ನೋ ಹೆಸರಿದೆ. ಅದೇ ರೀತಿ ನಮಗೆ ಟ್ಯಾಲಿಲಿ ಟೋಟಲ್ ಆಗಿ 28 ಗ್ರೂಪ್ಸ್ ಇದೆ. ಸೊ 28 ಗ್ರೂಪ್ಸಲ್ಲಿ ಯಾವುದಾದ್ರೂ ಒಂದು ಗ್ರೂಪ್ ಕೆಳಗೆ ನಮ್ಮ ಬಿಸ್ನೆಸ್ನ ಅಕೌಂಟ್ಸು ಸೇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಬಿಸ್ನೆಸ್ಸಲ್ಲಿ ನಾವು ಪರ್ಚೇಸಸ್ ಮಾಡ್ತಾ ಇದ್ದೀವಿ ಅಂದರೆ 28 ಗ್ರೂಪ್ಸಲ್ಲಿ ಒಂದು ಗ್ರೂಪ್ ಇದೆ ಪರ್ಚೇಸ್ ಅಕೌಂಟ್ ಅಂತ. ಸೊ ಆ ಪರ್ಚೇಸ್ ಅಕೌಂಟ್ ಅನ್ನೋ ಗ್ರೂಪ್ ಕೆಳಗೆ ನಮ್ಮ ಬಿಸ್ನೆಸ್ನ ಎಲ್ಲ ಪರ್ಚೇಸ್ ಅಕೌಂಟ್ಗಳು ಸೇರುತ್ತೆ. ಅದೇ ಥರ ಸೇಲ್ಸ್ ಅಕೌಂಟ್ ಅಂತ ಇದೆ. ಸೊ ನಾವು ಮಾಡೋ ಎಲ್ಲ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ನು ನಾವು ಆ ಗ್ರೂಪ್ ಕೆಳಗೆ ಹಾಕ್ತೀವಿ. ಸೊ ಈ ರೀತಿ ಸೇಲ್ಸ್ ಅಕೌಂಟ್ಗಳೆಲ್ಲ ಸೇಲ್ಸ್ ಗ್ರೂಪ್ ಕೆಳಗೆ, ಪರ್ಚೇಸ್ ಅಕೌಂಟ್ಗಳೆಲ್ಲ ಪರ್ಚೇಸ್ ಗ್ರೂಪ್ ಕೆಳಗೆ ಸ್ಟೋರ್ ಮಾಡಿರ್ತೀವಿ. ಸೊ ಈ ರೀತಿ ನಮಗೆ ಟ್ಯಾಲಿಯಲ್ಲಿ ಟೋಟಲ್ ಆಗಿ 28 ಗ್ರೂಪ್ಸ್ ಇದೆ. ಆ 28 ಗ್ರೂಪ್ಸಲ್ಲಿ 15 ಮೇನ್ ಗ್ರೂಪ್ಸ್ ಇದೆ, ಉಳಿದಿರೋ 13 ಸಬ್ ಗ್ರೂಪ್ಸ್ ಇದೆ. ಓಕೆ ಸ್ಟೂಡೆಂಟ್ಸ್, 15 ಮೈನ್ ಗ್ರೂಪ್ಸ್ ಆ್ಯಂಡ್ 13 ಸಬ್ ಗ್ರೂಪ್ಸ್. ಅವು ಯಾವ್ಯಾವ ಅನ್ನೋದನ್ನ ನಾವೆಲ್ಲ ನೋಡೋಣ. ಸೊ ಮೊದಲಿಗೆ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅನ್ನೋದು, ಕ್ಯಾಪಿಟಲ್ ಅಂದರೆ ನಾನು ನಿಮ್ಗೆ ಆಗಲೇ ಸೆಕೆಂಡ್ ಆರ್ ಥರ್ಡ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಕ್ಯಾಪಿಟಲ್ ಅಕೌಂಟ್ ಅನ್ನೋದೇನು, ಅದರಲ್ಲಿ ಯಾವ್ಯಾವ ಅಕೌಂಟ್ಸ್ ಇರುತ್ತೆ ಅಂತ. ಸೊ ಅದನ್ನೀಗ ನೋಡೋಣ. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ಫಾರ್ ಎಕ್ಸಾಂಪಲ್ ಲೈಕ್ ಮಿಸ್ಟರ್ ವೀರೇಶ್ ಕ್ಯಾಪಿಟಲ್, ಮಿಸ್ಟರ್ ರಾಘವ್ ಕ್ಯಾಪಿಟಲ್, ಈ ರೀತಿ ಬಿಸ್ನೆಸ್ ಓನರ್ ಯಾವಾಗ ಕ್ಯಾಪಿಟಲ್ ಹಾಕ್ತಾನೆ ಆಗ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅವನ ಹೆಸರು ಕೊಟ್ಬಿಟ್ಟು ನಾವು ಕ್ಯಾಪಿಟಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಮತ್ತೆ ಆ ಒಂದು ಕ್ಯಾಪಿಟಲ್ ಅಕೌಂಟ್ ಅನ್ನೋ ಗ್ರೂಪ್ ಕೆಳಗೆ ಸ್ಟೋರ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ ಆದಮೇಲೆ ನಂಬರ್ 2 ಕರೆಂಟ್ ಅಸೆಟ್ಸ್ ಇದೆ. ಸೊ ಕರೆಂಟ್ ಅಸೆಟ್ಸ್ ಅನ್ನೋದು ನಮಗೆ ಟ್ಯಾಲಿ ಗ್ರೂಪಲ್ಲಿ ಸಿಗ್ತಾರೋ ಸೆಕೆಂಡ್ ಗ್ರೂಪ್. ಸೊ ಕರೆಂಟ್ ಅಸೆಟ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎಂಥ ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ, ಎಂಥ ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ SBI ಅಕೌಂಟ್, ಕ್ಯಾಶ್ ಅಕೌಂಟ್, ಡೆಟಾಸ್ ಅಕೌಂಟ್. ಸೊ ಕರೆಂಟ್ ಅಸೆಟ್ಸ್ ನಿಮ್ಗೆ ಆಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೆಕೆಂಡ್ ಕ್ಲಾಸಲ್ಲಿ. ಸೊ ಯಾವ್ಯಾವ ಅಕೌಂಟ್ಸ್ ಇರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ಸು, ಕ್ಯಾಶ್ ಅಕೌಂಟ್ಸು, ಡೆಟಾಸ್ ಅಕೌಂಟ್ ಅಂದರೆ ಕಸ್ಟಮರ್ ಅಕೌಂಟ್ಸು. ಇವೆಲ್ಲ ಅಕೌಂಟ್ಗಳು, ಇವೆಲ್ಲ ಲೆಡ್ಜರ್ಗಳು ಬರೋದು ಕರೆಂಟ್ ಅಸೆಟ್ಸ್ ಅನ್ನೋ ಗ್ರೂಪ್ನ ಕೆಳಗೆ. ಸೊ ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಅಲ್ಲೇ ಮತ್ತೆ ನಮಗೆ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಇದೆ. ಕರೆಂಟ್ ಅಸೆಟ್ಸ್ ತರನೇ ಕರೆಂಟ್ ಲಯಬಿಲಿಟೀಸ್ ಇದೆ. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಏನೇನು ಬರುತ್ತೆ? ಸೊ ಫಾರ್ ಎಕ್ಸಾಂಪಲ್, ನಮ್ಗೆ ಯಾರಾದರೂ ಪೇಮೆಂಟ್ ಮಾಡಬೇಕಾಗಿದೆ ಅಂದರೆ ಅವ್ರ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಆಗಿ ಕ್ರೆಡಿಟರ್ಸ್ ಅಕೌಂಟ್ ನಮ್ಗೆ ಯಾವಾಗಲೂ ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ನಿಮ್ಗೆ ಗೊತ್ತಾಗಿದೆ, ಬಿಸ್ನೆಸ್ ಅಲ್ಲಿರುವಂತಹ ಸಂಪತ್ತು, ಆಸ್ತಿಗಳನ್ನೆಲ್ಲ ನಾವಿಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಲ್ಯಾಂಡ್ ಅಕೌಂಟ್ ಬರುತ್ತೆ, ಫರ್ನಿಚರ್ ಅಕೌಂಟ್ ಬರುತ್ತೆ, ಮಷಿನರಿ ಅಕೌಂಟ್ ಬರುತ್ತೆ, ಕಾರ್ ಅಕೌಂಟ್ ಎಕ್ಸೆಟ್ರಾ. ಈ ರೀತಿಯಾದಂಥ ಅಕೌಂಟ್ಗಳು ಫಿಕ್ಸ್ಡ್ ಅಸೆಟ್ಸ್ ಅನ್ನೋ ಗ್ರೂಪ್ ಕೆಳಗೆ ಬರುತ್ತೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಬಿಸ್ನೆಸ್ಸು ಯಾವುದಾದ್ರೂ ಶೇರ್ಸಲ್ಲಿ ಅಥವಾ ಯಾವುದಾದ್ರೂ ಬೇರೆ ಕಂಪನಿಗಳಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದೆ ಅಂದರೆ ಆ ಎಲ್ಲ ಅಕೌಂಟ್ಗಳು ಇನ್ವೆಸ್ಟ್ಮೆಂಟ್ ಅನ್ನೋ ಗ್ರೂಪ್ನ ಕೆಳಗೆ ಬರುತ್ತೆ. ನೆಕ್ಸ್ಟ್ ಲೋನ್ಸ್ ಲಯಬಿಲಿಟೀಸ್ ಅಂದರೆ ಬಿಸ್ನೆಸ್, ನಮ್ಮ ಕಂಪನಿ ಬೇರೆ ಎಲ್ಲಾದ್ರೂ ಫ್ರೆಂಡ್ಸಿಂದನೋ ಅಥವಾ ಮತ್ತೆ ಬೇರೆ ಕಡೆಯಿಂದ ಅಂದರೆ ಫೈನಾನ್ಷಿಯಲ್ ಕಾರ್ಪೊರೇಷನ್ ಕಡೆಯಿಂದನೋ ಅಥವಾ ಬ್ಯಾಂಕ್ಗಳಿಂದನೋ ಲೋನ್ಸ್ ತಗೊಂಡಿದೆ ಅಂದರೆ ಆ ಎಲ್ಲ ಅಕೌಂಟ್ಸು ಈ ಗ್ರೂಪ್ನ ಕೆಳಗೆ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂದರೆ ಫಾರ್ ಎಕ್ಸಾಂಪಲ್, ನಮಗೆ ಇನ್ನೂ ಆಗಿರೋವಂಥ ಎಕ್ಸ್ಪೆನ್ಸ್ ಗೊತ್ತಿರಲ್ಲ. ಸಪೋಸ್ ನಾವು ನಮ್ಮ ಕಂಪ್ನಿಲಿರೋ ಯಾರಾದರೂ ಒಬ್ಬ ಸ್ಟಾಫ್ಗೆ 50,000 ಕೊಟ್ಟು ಕಳಿಸ್ತೀವಿ, ಏನು ಕಂಪ್ಯೂಟರ್ನ ಪರ್ಚೇಸ್ ಮಾಡ್ಕೊಂಬ ಅಂತ. ಆದರೆ ನಮಗೆ 50,000 ಕೊಟ್ಟಿರೋದು ಗೊತ್ತಿದೆ, ಆದರೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಆಗ ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ, ಸಸ್ಪೆನ್ಸ್ ಅಕೌಂಟ್ ಅಂತ. ನಮಗೆ ಪೂರ್ತಿಯಾಗಿ ಆ ಎಕ್ಸ್ಪೆನ್ಸ್ನ ವಿವರ ಬಂದ ಮೇಲೆ ನಾವು ಅದನ್ನು ಯಾವ ಗ್ರೂಪ್ ಕೆಳಗೆ ಹಾಕಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಸಸ್ಪೆನ್ಸ್ ಅಕೌಂಟ್ ಅಂದರೆ ಆಗಿರೋ ಎಕ್ಸ್ಪೆನ್ಸ್ ಅಥವಾ ಟ್ರಾನ್ಸಾಕ್ಷನ್ ಬಗ್ಗೆ ನಮಗೆ ಪೂರ್ತಿ ಡೀಟೇಲ್ಸ್ ಇದ್ದಾಗ ಕ್ರಿಯೇಟ್ ಮಾಡುವಂಥ ಅಕೌಂಟ್ಗಳು. ನೆಕ್ಸ್ಟ್ ಮಿಸಲೇನಿಯಸ್ ಅಕೌಂಟ್ಸ್ ಅಂದರೆ ಬಿಸ್ನೆಸ್ ಆಗಿರುವಂಥ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಆದಾಗ ಕ್ರಿಯೇಟ್ ಮಾಡುವಂಥ ಅಕೌಂಟ್ಸ್ ಈ ಗ್ರೂಪ್ ಕೆಳಗೆ ಬರುತ್ತೆ. ನೆಕ್ಸ್ಟ್ ಬ್ರಾಂಚ್ ಡಿವಿಷನ್. ಸೊ ಬಿಸ್ನೆಸ್ನ ಬ್ರಾಂಚಸ್ ಡಿವಿಷನ್ ಬೇರೆ ಕಡೆ ಎಸ್ಟಾಬ್ಲಿಷ್ ಆಯಿತು ಅಂದರೆ ಅದರ ಅಕೌಂಟ್ಗಳನ್ನ ಕೂಡ ನಾವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಸೇಲ್ಸ್ ಅಕೌಂಟ್ ಅಂದರೆ ನಾವು ಬಿಸ್ನೆಸ್ಸಿಂದ ಯಾವಾಗ ಸೇಲ್ ಮಾಡ್ತಾ ಇರ್ತೀವಿ ನಮ್ಮ ಹತ್ರ ಇರುವಂತಹ ಐಟಮ್ಸ್ನ ಆಗ ಸೇಲ್ಸ್ ಅಕೌಂಟ್ ಕೆಳಗೆ ಹಾಕ್ತೀವಿ. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್. ಸೊ ಬಿಸ್ನೆಸ್ ಬೇರೆ ಕಡೆಯಿಂದ ಕ್ರೆಡಿಟರ್ಸ್ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು ಬಂತು ಅಂದರೆ ಪರ್ಚೇಸ್ ಅಕೌಂಟ್ ಕೆಳಗೆ ನಾವು ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟು ಡೈರೆಕ್ಟ್ ಇನ್ಕಮ್ಸ್. ಗೊತ್ತಾಗಿದೆ ನಿಮಗೆ ಡೈರೆಕ್ಟ್ ಇನ್ಕಮ್ಸಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ. ಅದೇ ಥರ ಇಂಡೈರೆಕ್ಟ್ ಇನ್ಕಮ್ಸು ಕೂಡ ಇರುತ್ತೆ. ಯಾವ್ಯಾವ ರೀತಿಯಾಗಿ ಇಂಡೈರೆಕ್ಟ್ ಆಗಿ ನಮ್ಗೆ ಇನ್ಕಮ್ಸ್ ಪಡಿತಾ ಇರ್ತೀವಿ ಅದನ್ನೆಲ್ಲ ನಾವು ಇಂಡೈರೆಕ್ಟ್ ಇನ್ಕಮ್ಸ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಗುವಂಥ ಎಲ್ಲ ಎಕ್ಸ್ಪೆನ್ಸ್ ಅಕೌಂಟ್ಗಳು ಇಲ್ಲಿ ಬರುತ್ತೆ. ಅದೇ ರೀತಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಎಕ್ಸಾಂಪಲ್ನ ಕೊಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ರೆಂಟ್ ಎಕ್ಸ್ಪೆನ್ಸ್ ಅಕೌಂಟ್, ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್, ಫೋನ್ ಬಿಲ್ ಅಕೌಂಟ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಅಕೌಂಟ್. ಈ ರೀತಿ ಅಕೌಂಟ್ಗಳೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಸೊ ಈಗ ನೋಡೋಣ 15 ಮೇನ್ ಗ್ರೂಪ್ಸ್ ಆಯಿತು. ಸೊ ಸಬ್ ಗ್ರೂಪ್ಸ್ ನಮಗೆ ಗೊತ್ತಾಗಬೇಕಲ್ವಾ, ಯಾವ್ಯಾವ
ಗ್ರೂಪ್ಗಳು ಸಬ್ ಗ್ರೂಪ್ಸ್ ಆಗಿದೆ ಅನ್ನೋದು. ಸೊ ಅದನ್ನ ನೋಡೋಣ. ಕ್ಯಾಪಿಟಲ್ ಅಕೌಂಟ್ಗೆ ಸಬ್ ಗ್ರೂಪ್ ಇದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅನ್ನೋ ಒಂದು ಗ್ರೂಪ್. ಸೊ ಇದು 16th ಗ್ರೂಪ್, ಆದ್ರೆ ಇದು ಕ್ಯಾಪಿಟಲ್ ಅಕೌಂಟ್ ನ ಸಬ್ ಗ್ರೂಪ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಈ ಗ್ರೂಪ್ ಕೆಳಗೆ ಯಾವ ಅಕೌಂಟ್ಸ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಜನರಲ್ ರಿಸರ್ವ್ಸ್ಗಳು. ಸೊ ಈಗ ನಾವು ಬಿಸ್ನೆಸ್ ಅಲ್ಲಿ ಸಮ್ ಅಮೌಂಟ್ ನ ರಿಸರ್ವ್ ಮಾಡಿರ್ತೀವಿ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ನಮಗೆ ಬ್ಯಾಡ್ ಡೆಟ್ಸ್ ಕ್ರಿಯೇಟ್ ಆದ್ರೂ ಅಥವಾ ಲಾಸ್ ಆಯ್ತು ಅಂದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ರಿಸರ್ವ್ಸ್ ಸರ್ಪ್ಲಸ್ನೆಲ್ಲ ನಾವು ಈ ಗ್ರೂಪ್ ಕೆಳಗೆ ಕ್ರಿಯೇಟ್ ಮಾಡ್ತೀವಿ. ಕರೆಂಟ್ ಅಸೆಟ್ಸ್ ಅಲ್ಲೂ ನಮಗೆ ಬ್ಯಾಂಕ್ ಅಕೌಂಟ್ ಅಂತ ಸಪರೇಟ್ ಮತ್ತೆ ಗ್ರೂಪ್ ಬರುತ್ತೆ. ಈ ಬ್ಯಾಂಕ್ ಅಕೌಂಟ್ ಅನ್ನೋ ಗ್ರೂಪ್ ಕೆಳಗೆ ನಾವು ನಮ್ಮ ಆಕ್ಸಿಸ್ ಬ್ಯಾಂಕ್ ಅಕೌಂಟ್, SBI ಅಕೌಂಟ್, SBM ಅಕೌಂಟ್, ಈ ರೀತಿ ಎಲ್ಲ ಅಕೌಂಟ್ಸ್ ಕ್ರಿಯೇಟ್ ಮಾಡಬಹುದು. ಅದೇ ಕ್ಯಾಶ್ ಇನ್ ಹ್ಯಾಂಡ್ ಅನ್ನೋ ಅಕೌಂಟ್ ಬರುತ್ತೆ. ಸೊ ಇದರಲ್ಲಿರೋ ಪೆಟಿ ಕ್ಯಾಶ್ ಅಕೌಂಟ್ ಎಲ್ಲಾನು ಕೂಡ ಇದ್ರ ಕೆಳಗೆ ಬರುತ್ತೆ. ನೆಕ್ಸ್ಟ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನೋ ಗ್ರೂಪ್ ಕೆಳಗೆ ಯಾವ ಅಕೌಂಟ್ಸ್ ಬರುತ್ತೆ ಅಂದ್ರೆ ನಾವು ಕಸ್ಟಮರ್ಗಾಗ್ಲಿ ಅಥವಾ ನಮ್ಮ ಸ್ಟಾಫ್ಗಾಗ್ಲಿ ಲೋನ್ಸ್ ಅಡ್ವಾನ್ಸಸ್ ನ ಕೊಟ್ಟಿದ್ರೆ ಆ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿ ಈ ಗ್ರೂಪ್ ಕೆಳಗೆ ಹಾಕಬೇಕು. ನೆಕ್ಸ್ಟ್ ಸ್ಟಾಕಿಂಗ್ ಹ್ಯಾಂಡ್ ಅನ್ನೋ ಒಂದು ಗ್ರೂಪ್ ಇದೆ, ಇದು ಕೂಡ ಕರೆಂಟ್ ಅಸೆಟ್ಸ್ ನ ಸಬ್ ಗ್ರೂಪೇ. ಸೊ ಇದರಲ್ಲಿ ಎಂತ ಅಕೌಂಟ್ಸ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಸೊ ನಮ್ಮ ಹತ್ರ ಈಗ ಯಾವ್ದಾದ್ರು ಸ್ಟಾಕ್ ಉಳ್ಕೊಂಡಿದೆ ಅಂದ್ರೆ ಮಾನಿಟರ್ ಸ್ಟಾಕ್, CPU ಸ್ಟಾಕ್, ಕೀಬೋರ್ಡ್ ಸ್ಟಾಕ್ ಅಂತ ಸ್ಟಾಕ್ನೆಲ್ಲ ನಾವು ಸ್ಟಾಕಿಂಗ್ ಹ್ಯಾಂಡ್ ಅನ್ನೋ ಗ್ರೂಪ್ ಕೆಳಗೆ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಸಂಡ್ರಿ ಡೆಟಾರ್ಸ್. ಸೊ ಸಂಡ್ರಿ ಡೆಟಾರ್ಸ್ ಅಕೌಂಟ್ ಕೂಡ ಕರೆಂಟ್ ಅಸೆಟ್ಸ್, ಸಂಡ್ರಿ ಡೆಟಾರ್ಸ್ ಗ್ರೂಪ್ ಕೂಡ ಕರೆಂಟ್ ಅಸೆಟ್ಸ್ ನ ಸಬ್ ಗ್ರೂಪ್ ಆಗಿರುತ್ತೆ. ಇದರಲ್ಲಿ ಎಂತ ಗ್ರೂಪ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ನಮ್ಮೆಲ್ಲ ಕಸ್ಟಮರ್ ಅಕೌಂಟ್ ಸಂಡ್ರಿ ಡೆಟಾರ್ಸ್ ಅನ್ನೋ ಗ್ರೂಪ್ ಕೆಳಗೆ ಕ್ರಿಯೇಟ್ ಮಾಡ್ತೀವಿ. ಸೊ ಸೇಲ್ ಟು ಮಿಸ್ಟರ್ ರಮೇಶ್, ಸೇಲ್ ಟು ಮಿಸ್ಟರ್ ರಾಜೀವ್, ಈ ರೀತಿ ನಾವು ಕಸ್ಟಮರ್ಗೆ ಸೇಲ್ ಮಾಡಿದಾಗಲೆಲ್ಲ ಅವ್ರ ಅಕೌಂಟ್ ನ ಕ್ರಿಯೇಟ್ ಮಾಡಿ ಸಂಡ್ರಿ ಡೆಟಾರ್ಸ್ ಅನ್ನೋ ಗ್ರೂಪ್ ಕೆಳಗೆ ಹಾಕಬೇಕು. ನೆಕ್ಸ್ಟ್ ಡೆಪಾಸಿಟ್ಸ್. ನಾವು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ದುಡ್ಡು ಇಟ್ಟಿದ್ದೀವಿ ಅಂದ್ರೆ ಆವಾಗ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು, ಡೆಪಾಸಿಟ್ ಅಸೆಟ್ಸ್ ಕೆಳಗೆ ಹಾಕೋಬೇಕು. ಸೊ ಎಲ್ಲಾದ್ರೂ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಇಟ್ಟಿದ್ದೀವಿ, ಅದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದೀವಿ, FD ಮಾಡಿದೀವಿ, RD ಮಾಡಿದೀವಿ ಅಂದ್ರೆ ಎಲ್ಲ ಅಕೌಂಟ್ಸ್ ಬರೋದು ಡೆಪಾಸಿಟ್ ಅಸೆಟ್ಸ್ ಕೆಳಗೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಯಾವ ಸಬ್ ಗ್ರೂಪ್ಗಳಿದಾವೆ ನೋಡೋಣ. ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ಸೊ ನಮಗೆ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಕೂಡ ಬರುತ್ತೆ, ಅಂದ್ರೆ ವ್ಯಾಟ್ ಆಗಲಿ, TCS ಆಗಲಿ, FBT ಆಗಲಿ, CST ಆಗಲಿ, ಇವೆಲ್ಲ ಟ್ಯಾಕ್ಸ್ಗಳು ಬರೋದು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅನ್ನೋ ಗ್ರೂಪ್ನ ಕೆಳಗೆ. ನೆಕ್ಸ್ಟ್ ಪ್ರಾವಿಷನ್ಸ್. ಸೊ ಪ್ರಾವಿಷನ್ಸ್ ಅಂದ್ರೆ ನಾವು ಮುಂದೆ ಕಟ್ಟಬೇಕಾದಂತಹ ಅಮೌಂಟ್ಗಳು, ಅಂದ್ರೆ ಈಗ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ, ಸೊ LIC ಪ್ರೀಮಿಯಂನ ಕಟ್ಟಬೇಕು, ಸೊ ಅದು ನಮ್ಗೆ ಪ್ರಾವಿಷನ್. ಸೊ ನಮಗೆ 3 months ಎಲೆಕ್ಟ್ರಿಸಿಟಿ ಬಿಲ್ ಬಂದಿರುತ್ತೆ, ಅದನ್ನ ಕಟ್ಟಿರಲ್ಲ, ಸೊ ಅದು ನಮಗೆ ಪ್ರಾವಿಷನ್. ಅಥವಾ ಯಾರಿಗಾದ್ರೂ ಇಂಟ್ರೆಸ್ಟ್ ಪೇ ಮಾಡಬೇಕಾಗಿರುತ್ತೆ, ಇನ್ನೂ ಮಾಡಿರೋದಿಲ್ಲ, ಅದನ್ನು ಕೂಡ ಪ್ರಾವಿಷನ್ಸ್ ಅಂತ ಕರಿತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಗಳು ಏನೇನಿದೆ ಅವನ್ನೆಲ್ಲ ನಾವು ಪ್ರಾವಿಷನ್ಸ್ ಅಂತ ಕರಿತೀವಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸ್ಪೆನ್ಸಸ್ಗಳನ್ನ ಮಾಡಬೇಕು ಆದ್ರೆ ಇನ್ನ ನಾವು ಮಾಡಿರೋದಿಲ್ಲ, ಬಾಕಿ ಇಟ್ಕೊಂಡಿರ್ತೀವಿ ಅಂತ ಅಕೌಂಟ್ಗಳೆಲ್ಲ ಪ್ರಾವಿಷನ್ಸ್ ಅನ್ನೋ ಗ್ರೂಪ್ ಕೆಳಗೆ ಹಾಕಬೇಕು. ಸೊ ಇದು ಕೂಡ ನಮಗೆ ಲಯಬಿಲಿಟಿನೇ, ಹೊಣೆಗಾರಿಕೆನೆ. ನೆಕ್ಸ್ಟ್ ಸಂಡ್ರಿ ಕ್ರೆಡಿಟಾರ್ಸ್ ಅಕೌಂಟ್. ಸಂಡ್ರಿ ಕ್ರೆಡಿಟಾರ್ಸ್ ಅಕೌಂಟು ಕೂಡ ನಮಗೆ ಲಯಬಿಲಿಟಿ. ಸೊ ಯಾಕೆ ಅಂದ್ರೆ ಕ್ರೆಡಿಟಾರ್ಸ್ ಅಂದ್ರೆ ಸಪ್ಲೈಯರ್ಸ್ ಇಂದ ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತೀವಿ, ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕು. ಸೊ ಅಂತ ಅಕೌಂಟ್ ಕೂಡ ನಮಗೆ ಲಯಬಿಲಿಟೀಸ್. ಸೊ ಅಂತ ಅಕೌಂಟ್ಸ್ಗಳೆಲ್ಲ ಸಂಡ್ರಿ ಕ್ರೆಡಿಟಾರ್ಸ್ ಅನ್ನೋ ಗ್ರೂಪ್ ಕೆಳಗೆ ಕ್ರಿಯೇಟ್ ಮಾಡಬೇಕು. ಸೊ ಆಲ್ ಸಪ್ಲೈಸ್ ಅಕೌಂಟ್ಸ್ ಕಮ್ ಅಂಡರ್ ಸಂಡ್ರಿ ಕ್ರೆಡಿಟಾರ್ಸ್ ಗ್ರೂಪ್. ಎಲ್ಲ ಸಪ್ಲೈಯರ್ ಅಕೌಂಟ್ ನಾವು ಸಂಡ್ರಿ ಕ್ರೆಡಿಟಾರ್ ಕೆಳಗೆ ಕ್ರಿಯೇಟ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಲೋನ್ಸ್ ಲಯಬಿಲಿಟೀಸ್ ಅಲ್ಲೂ ಸಬ್ ಗ್ರೂಪ್ಸ್ ಇದೆ. ಯಾವ್ಯಾವ ಅಂದ್ರೆ ಬ್ಯಾಂಕ್ ಓಡಿ ಅಕೌಂಟ್. ಸೊ ಲೋನ್ಸ್ ಲಯಬಿಲಿಟೀಸ್ ಅಂದ್ರೆ ಸೊ ನಾವು ಯಾರ ಕಡೆಯಿಂದಾದ್ರೂ ಲೋನ್ ಪಡೆದಿದ್ದೀವಿ ಅಂದ್ರೆ ನಮ್ಗೆ ಲಯಬಿಲಿಟೀಸ್ ಆಗುತ್ತೆ. ಆ ಗ್ರೂಪ್ ಅಲ್ಲಿ ಬರುವಂತಹ ಸಬ್ ಗ್ರೂಪ್ ಬ್ಯಾಂಕ್ ಓಡಿ ಅಕೌಂಟ್. ಅಂದ್ರೆ ಈಗ ಬ್ಯಾಂಕ್ ಅಲ್ಲಿ ನಾವು ಓವರ್ ಡ್ರಾಫ್ಟ್ ಮಾಡಿರ್ತೀವಿ. ಓಡಿ ಅಕೌಂಟ್ ಅಂದ್ರೆ ಈಗ ನಮ್ಮ ಮಿನಿಮಮ್ ಬ್ಯಾಲೆನ್ಸ್ ಗಿಂತಾನು ನಾವು ಜಾಸ್ತಿ ಡ್ರಾ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ತಿಳ್ಕೊಂಡು ನಮ್ಗೆ ಬ್ಯಾಂಕ್ ಅಲ್ಲಿ 2000 ಬ್ಯಾಲೆನ್ಸ್ ಉಳಿದಿದೆ, ಆದ್ರೆ ನಮಗೆ ಓಡಿ ಫೆಸಿಲಿಟಿ ಕೊಟ್ಟಿರ್ತಾರೆ, ಅಂದ್ರೆ ಓವರ್ ಡ್ರಾಫ್ಟ್ ಫೆಸಿಲಿಟಿ. ನಾವು ಬ್ಯಾಂಕ್ ಅಲ್ಲಿ 2000 ಇದ್ರೆ ನಾವು 4000 ಡ್ರಾ ಮಾಡಬಹುದು. ಆದ್ರೆ ನಮಗೆ ಇನ್ನ 2000 ಎಕ್ಸ್ಟ್ರಾ ಡ್ರಾ ಮಾಡಿದಾಗ ಆಗುತ್ತೆ, ಆದ್ರೆ 2000 ನಾವು ಬ್ಯಾಂಕ್ ಓಡಿ ಅಕೌಂಟ್ ಅಲ್ಲಿ ಹಾಕಬೇಕು. ಅಂದ್ರೆ 2000 ನಾವು ಓವರ್ ಡ್ರಾಫ್ಟ್ ಮಾಡಿದೀವಿ, ಆದ್ರೆ ನಮಗೆ ಲಯಬಿಲಿಟಿ ಅಲ್ವಾ, ನಾವು ಬ್ಯಾಂಕಿಂಗ್ ಮತ್ತೆ ಯಾವಾಗಲಾದ್ರೂ ತೀರಿಸಲೇಬೇಕು ಅದು. ಸೊ ಅದು ಕೂಡ ನಮಗೆ ಲಯಬಿಲಿಟಿ ಆಗುತ್ತೆ. ಅದರಿಂದ ಅಂತ ಅಕೌಂಟ್ಗಳನ್ನ ಬ್ಯಾಂಕ್ ಓಡಿ ಅಕೌಂಟ್ ಕೆಳಗೆ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ 27th ಗ್ರೂಪ್ ಈ ಸೆಕ್ಯೂರ್ಡ್ ಲೋನ್ಸ್. ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ನಾವು ಬೇರೆ ಯಾರಿಂದನಾದ್ರೂ ಲೋನ್ಸ್ ನ ಪಡೆದಿದ್ದೀವಿ ಆನ್ ಸೆಕ್ಯೂರಿಟಿ, ಅಂದ್ರೆ ಅಂತ ಅಕೌಂಟ್ಗಳನ್ನೆಲ್ಲ ಸೆಕ್ಯೂರ್ಡ್ ಲೋನ್ಸ್ ಅನ್ನೋ ಗ್ರೂಪ್ ಕೆಳಗೆ ಹಾಕಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಸೆಕ್ಯೂರ್ಡ್ ಲೋನ್ಸ್, ಲೋನ್ ಫ್ರಮ್ SBM, ಲೋನ್ ಫ್ರಮ್ SBI, ಲೋನ್ ಫ್ರಮ್ SR ಫೈನಾನ್ಸ್ ಕಾರ್ಪೊರೇಷನ್, ಈ ರೀತಿ ಯಾರಿಂದ ನಾವು ಲೋನ್ಸ್ ನ ಪಡೆದಿದ್ರೆ ಅಂತ ಅಕೌಂಟ್ಗಳನ್ನ ಸೆಕ್ಯೂರ್ಡ್ ಲೋನ್ಸ್ ಕೆಳಗೆ ಹಾಕಬೇಕು. ಆದ್ರೆ ಸೆಕ್ಯೂರಿಟಿ ಮೇಲೆ ತಗೊಂಡಿದ್ರೆ ಮಾತ್ರ. ಸೊ ಸೆಕ್ಯೂರಿಟಿ ಇಲ್ಲದೆ ನಾವು ಲೋನ್ಸ್ ತಗೊಂಡಿದ್ರೆ ಅನ್ಸೆಕ್ಯೂರ್ಡ್ ಲೋನ್ಸ್ ಅನ್ನೋ ಗ್ರೂಪ್ ಕೆಳಗೆ ಕ್ರಿಯೇಟ್ ಮಾಡಬೇಕು. ಹೇಗೆ ಅಂದ್ರೆ ಫ್ರೆಂಡ್ಸ್ ಇಂದ ಲೋನ್ ತಗೊಂಡಿರ್ತೀವಿ, ಸಾಲ ಮಾಡಿರೋದು, ರಿಲೇಟಿವ್ಸ್ ಇಂದ ಸಾಲ ಮಾಡಿರ್ತೀವಿ, ಅಥವಾ ನಮ್ಮ ಕ್ಲೈಂಟ್ಸ್ ಗಳಿಂದ ನಾವು ಸಾಲ ಮಾಡಿದ್ರೆ ಅಂತವಕ್ಕೆ ಸೆಕ್ಯೂರಿಟಿ ಇರೋದಿಲ್ಲ. ಅಂದ್ರೆ ಅವರು ನಮಗೆ ಹಾಗೆ ಒಂದು ವಿಶ್ವಾಸದ ಮೇಲೆ ಲೋನ್ ಕೊಟ್ಟಿರ್ತಾರೆ, ಅಂತ ಲೋನ್ಸ್ ಎಲ್ಲ ಅನ್ಸೆಕ್ಯೂರ್ಡ್ ಲೋನ್ಸ್ ಅನ್ನೋ ಗ್ರೂಪ್ ಕೆಳಗೆ ಹಾಕಬೇಕು. ಅದೇ ಸೆಕ್ಯೂರ್ಡ್ ಲೋನ್ಸ್ ಅನ್ನೋ ಗ್ರೂಪ್ ಕೆಳಗೆ ಬ್ಯಾಂಕಿಂದ, ಫೈನಾನ್ಸ್ ಕಂಪನಿಗಳಿಂದ ತಗೊಂಡಿರೋ ಲೋನ್ಸ್ ಎಲ್ಲ ಸೆಕ್ಯೂರ್ಡ್ ಲೋನ್ಸ್ ಅನ್ನೋ ಗ್ರೂಪ್ ಕೆಳಗೆ ಹಾಕಬೇಕು. ಸೊ ಈ ಟೋಟಲ್ ಆಗಿ 28 ಅಕೌಂಟಿಂಗ್ ಗ್ರೂಪ್ಗಳು ನಮಗೆ ಟ್ಯಾಲಿಯಲ್ಲಿ ಪ್ರೀ ಡಿಫೈನ್ಡ್ ಆಗಿ ಸ್ಟೋರ್ ಆಗಿರುತ್ತೆ. ನಾವು ಜಸ್ಟ್ ಲೆಡ್ಜರ್ ಎಂಟ್ರಿ ಮಾಡಬೇಕು, ಯಾವ್ದಾದ್ರು ಒಂದು ಗ್ರೂಪ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಪ್ರತಿಯೊಂದು ಲೆಡ್ಜರ್ ಕೂಡ ಇಲ್ಲಿ ಕಾಣಿಸ್ತಾ ಇರೋ ಯಾವ್ದಾದ್ರು ಗ್ರೂಪ್ ನ ಕೆಳಗೆ ಬಂದೇ ಬರುತ್ತೆ. ಸೊ ಟ್ರಾನ್ಸಾಕ್ಷನ್ಸ್ ನೀವು ಜರ್ನಲ್ ಎಂಟ್ರಿ ಮಾಡೋದು ಕಲ್ತ್ರಿ, ಆದ್ರೆ ನಾವು ಟ್ಯಾಲಿಯಲ್ಲಿ ಜರ್ನಲ್ ಎಂಟ್ರಿ ಮಾಡಲ್ಲ, ಜರ್ನಲ್ ಎಂಟ್ರಿನ ಬುಕ್ ಅಲ್ಲಿ ಮಾಡಿ ಟ್ಯಾಲಿಯಲ್ಲಿ ಲೆಡ್ಜರ್ ನ ಡೈರೆಕ್ಟ್ ಆಗಿ ಪಾಸ್ ಮಾಡ್ತೀವಿ. ಸೊ ಲೆಡ್ಜರ್ ಎಂಟ್ರಿ ಹೇಗೆ ಮಾಡೋದು ಅನ್ನೋದನ್ನ ನಾವೀಗ ನೋಡೋಣ. ಸೊ ನಮಗೆ ಬೈ ಡಿಫಾಲ್ಟ್ ಆಗಿ IMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಓಪನ್ ಆಗೋಗಿದೆ. ಸೊ ನೋ ನೀಡ್ ಟು ವರಿ. ಸಪೋಸ್ ನಿಮ್ಗೆ ಇಲ್ಲಿ IMS ಇನ್ಸ್ಟಿಟ್ಯೂಟ್ ಅಂದ್ರೆ ನಿಮ್ಮ ಕಂಪನಿನೇ ನಿಮಗೆ ಬಂದಿಲ್ಲ ಅಂದ್ರೆ ನೀವು F1 ಪ್ರೆಸ್ ಮಾಡಿ, Alt F1 ಪ್ರೆಸ್ ಮಾಡಿ.
ಸೊ ಸೆಲೆಕ್ಟ್ ಕಂಪ್ನಿ ಆಪ್ಷನ್ ತಗೊಳ್ಳಿ. ಸೆಲೆಕ್ಟ್ ಕಂಪ್ನಿ ಆಪ್ಷನಲ್ಲಿ ಹೋಗಿ ನಿಮಗೆ ಬೇಕಾಗಿರೋ ಕಂಪ್ನಿನ ಓಪನ್ ಮಾಡ್ಕೊಳ್ಳಿ. ಸೊ ನನಗೆ IMS ಪ್ರೈವೇಟ್ ಲಿಮಿಟೆಡಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಆ ಕಂಪ್ನಿನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಅದು ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿಲಿ ಅಕೌಂಟಿಂಗ್ ಮಾಸ್ಟರ್ಸ್ ಇರುತ್ತೆ, ಅಕೌಂಟ್ಸ್ ಇನ್ಫಾರ್ಮೇಷನ್. ನೆಕ್ಸ್ಟು ಟ್ರಾನ್ಸಾಕ್ಷನಲ್ಲಿ ವೋಚರ್ ಎಂಟ್ರಿ ಮಾಡ್ತೀವಿ. ಸೊ ವೋಚರ್ ಎಂಟ್ರಿ ಯಾವಾಗ ಮಾಡ್ತೀವಿ ಅಂದರೆ ಟ್ರಾನ್ಸಾಕ್ಷನ್ ಆಗಿರೋ ಟೈಮಲ್ಲಿ. ಸೊ ಮೊದಲು ಅದಕ್ಕೆ ಲೆಡ್ಜರ್ ಎಂಟ್ರಿ ಮಾಡ್ಕೋಬೇಕು, ನಂತರನೇ ವೋಚರ್ ಎಂಟ್ರಿಗೆ ಹೋಗಬೇಕು. ಓಕೆ ಸ್ಟೂಡೆಂಟ್ಸ್, ಸೊ ಫಸ್ಟ್ ನಾವೀಗ ಲೆಡ್ಜರ್ಸ್ ಎಂಟ್ರಿ ಮಾಡಬೇಕಂದ್ರೆ ಗೇಟ್ವೇ ಆಫ್ ಟ್ಯಾಲಿಲಿ ಅಕೌಂಟ್ಸ್ ಇನ್ಫೋ ಅಂತ ಇದೆ, ಶಾರ್ಟ್ಕಟ್ ಕೀ A, ಅದ್ರ ಮೇಲೆ ಎಂಟರ್ ಆದ್ರೂ ಮಾಡಿ ಅಥವಾ A ಆದ್ರೂ ಪ್ರೆಸ್ ಮಾಡಿ. ಸೊ ನೀವು ಒಳಗಡೆ ಬಂದರೆ ಅಕೌಂಟ್ಸ್ ಇನ್ಫೋ ಅಲ್ಲಿ ಗ್ರೂಪ್ಸ್, ಲೆಡ್ಜರ್ಸ್, ವೋಚರ್ ಟ್ಯಾಬ್ಸ್, ಕ್ವಿಟ್ ಅಂತ ಇದೆ. ಸೊ ನಾವೀಗ ಕ್ರಿಯೇಟ್ ಮಾಡಬೇಕಾಗಿರೋದು ಲೆಡ್ಜರ್ಸ್. ಸೊ ಗ್ರೂಪ್ಸ್ ಅಂದರೆ ಆಲ್ರೆಡಿ ಹೇಳಿದ್ದೆ, ಟೋಟಲ್ ಆಗಿ ಟ್ಯಾಲಿಲಿ 28 ಗ್ರೂಪ್ಸ್ ಇರುತ್ತೆ ಅಂತ. ಸೊ ಹೋಗಿ ಒಂದ್ಸರಿ ನೋಡೋಣ ಗ್ರೂಪ್ಸ್ ಎಷ್ಟಿದೆ ಅಂತ. ಸೊ ಗ್ರೂಪ್ಸ್ ಮೇಲೆ ಎಂಟರ್ ಮಾಡ್ತೀನಿ. ಸೊ ನೀವು 28 ಅಲ್ಲದೆ ನಿಮಗೆ ಬೇಕಾಗಿರೋ ಮತ್ತೊಂದು ಗ್ರೂಪ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ ನಮಗೆ ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ನಾವು ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಮಾಡ್ತೀವಿ. ಸೊ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಮಾಡ್ತೀವಿ, ಟಿವಿ ಆಡ್ ಮಾಡ್ತೀವಿ, ಪೋಸ್ಟರ್ ಎಕ್ಸ್ಪೆನ್ಸಸ್ ಮಾಡ್ತೀವಿ. ಇವೆಲ್ಲ ಎಕ್ಸ್ಪೆನ್ಸ್ಗಳು ನನಗೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಅನ್ನೋ ಗ್ರೂಪ್ ಕೆಳಗೆ ಬರಬೇಕು ಅಂದರೆ ನಾನೊಂದು ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಅನ್ನೋ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು. ಆ ಒಂದು ಗ್ರೂಪು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನೋ ಗ್ರೂಪ್ನ ಕೆಳಗಡೆ ಕ್ರಿಯೇಟ್ ಆಗುತ್ತೆ. ಸೊ ಆ ರೀತಿ ಕ್ರಿಯೇಟ್ ಮಾಡುವಾಗ ನೀವು ಕ್ರಿಯೇಟ್ ಅನ್ನು ತಗೊಳ್ಳಿ. ಸೊ ನಾವೀಗ ಜಸ್ಟ್ ಹೋಗಿ ಡಿಸ್ಪ್ಲೇ ಮಾಡೋಣ ಎಷ್ಟು ಗ್ರೂಪ್ಸ್ ಇದೆ ಅಂತ. ಸೊ ನಾನು ಮಲ್ಟಿಪಲ್ ಗ್ರೂಪ್ಸ್ ಡಿಸ್ಪ್ಲೇಗೆ ಹೋಗ್ತೀನಿ, ಎಂಟರ್. ಸೊ ಇಲ್ಲಿ ನೋಡಿ ಎಲ್ಲ ಗ್ರೂಪ್ಸ್ ನಿಮಗೆ ತೋರಿಸ್ತಾ ಇದೆ. ಸೊ ಅಟ್ ಎ ಒನ್ ಟೈಮ್ ನಿಮ್ಗೆ ತೋರಿಸಿದ್ರೆ ಆಲ್ ಐಟಮ್ಸ್ ಕೊಡಿ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾನು ಹೇಳಿದಾಗೆ 28 ಗ್ರೂಪ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಯಾವ್ಯಾವ ಅಂಡರ್ ಪ್ರೈಮರಿ ಅಂತಿದೆ ಅವೆಲ್ಲ ಮೇನ್ ಗ್ರೂಪ್ಗಳು. ಸೊ ಟೋಟಲ್ ಆಗಿ 15 ಮೇನ್ ಗ್ರೂಪ್ಸ್ ಇದೆ. 15 ಆದಮೇಲೆ ಇವೆಲ್ಲ 13 ಸಬ್ ಗ್ರೂಪ್ಸ್. ನಾನು ನಿಮ್ಗೆ ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವನ್ನೆಲ್ಲ. ಸೊ ಈ 28 ಅಲ್ಲದೆ ನಿಮಗೆ ಬೇಕಾಗಿರೋ ಗ್ರೂಪ್ನ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಜಸ್ಟ್ ಎಸ್ಕೇಪ್ ಪ್ರೆಸ್ ಮಾಡಿ, ಎಸ್ಕೇಪ್ ಎಸ್ಕೇಪ್ ಎಸ್ಕೇಪ್. ಸೊ ಈಗ ಗ್ರೂಪ್ಸ್ ಅಂದರೆ ಗೊತ್ತಾಗಿದೆ. ಸೊ ನಾವು ಮಾಡಬೇಕಾಗಿರೋದು ಲೆಡ್ಜರ್ಸ್. ಸೊ ಲೆಡ್ಜರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಕೊಡಿ. ಇದರಲ್ಲೂ ಅಷ್ಟೇ ಸಿಂಗಲ್ ಲೆಡ್ಜರ್ ಕ್ರಿಯೇಟ್ ಇದೆ, ಮಲ್ಟಿಪಲ್ ಲೆಡ್ಜರ್ ಕ್ರಿಯೇಟ್ ಇದೆ. ಸಿಂಗಲ್ ಲೆಡ್ಜರ್ ಕ್ರಿಯೇಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಇವತ್ತಿನ ದಿನ ಜಸ್ಟ್ ಒಂದೇ ಒಂದು ಟ್ರಾನ್ಸಾಕ್ಷನ್ ಆಯಿತು ಅಥವಾ 2-3 ಟ್ರಾನ್ಸಾಕ್ಷನ್ ಆಯಿತು ಅಂದ್ಕೊಳ್ಳಿ. ಆಗೇನಾಗುತ್ತೆ, ಬರೀ 3 ಲೆಡ್ಜರ್ ಕ್ರಿಯೇಟ್ ಮಾಡಬೇಕು. ಆಗ ನೀವು ಸಿಂಗಲ್ ಲೆಡ್ಜರ್ ಕ್ರಿಯೇಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಲೆಡ್ಜರ್ ಹೆಸರು ಕೊಡಬೇಕಿಲ್ಲಿ. ಸೊ ನಮಗೆ ಆ ರೀತಿ ಆಗಿಲ್ಲ, 50 ಟ್ರಾನ್ಸಾಕ್ಷನ್ ಆಗೋಯ್ತು, ಆಗ 50 ಲೆಡ್ಜರ್ ಕ್ರಿಯೇಟ್ ಮಾಡ್ಕೋಬೇಕು. ನೀವು 50 ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕಂದ್ರೆ ಸಿಂಗಲ್ ಲೆಡ್ಜರ್ ಹೋಗಿ ಕ್ರಿಯೇಟ್ ಮಾಡೋದು ಭಾಳ ಟೈಮ್ ಆಗುತ್ತೆ. ಆಗ ಮಲ್ಟಿಪಲ್ ಲೆಡ್ಜರ್ ಹೋಗಿ ಕ್ರಿಯೇಟ್ ಮಾಡ್ಕೋಬೇಕು. ಮಲ್ಟಿಪಲ್ ಲೆಡ್ಜರ್ ಕ್ರಿಯೇಟ್ ಆದಾಗ ಎಲ್ಲ ಲೆಡ್ಜರ್ಗಳು ಒಂದೇ ಸ್ಕ್ರೀನಲ್ಲೇ ಡಿಸ್ಪ್ಲೇ ಆಗುತ್ತೆ. ಇದು ನಮಗೆ ಭಾಳ ಎಫಿಷಿಯೆಂಟ್ ಆದಂಥ ಮ್ಯಾನರ್. ಆದರೆ ನಾನೀಗ ಫಸ್ಟ್ ನಿಮಗೆ ಸಿಂಗಲ್ ಲೆಡ್ಜರಲ್ಲಿ ಕ್ರಿಯೇಟ್ ಮಾಡಿ ತೋರಿಸ್ತೀನಿ, ಅದಾದಮೇಲೆ ಮಲ್ಟಿಪಲ್ ಲೆಡ್ಜರ್ ಹೋಗಿ ಕ್ರಿಯೇಟ್ ಮಾಡೋದನ್ನ ಕಲಿಯೋಣ. ಸೊ ಫಸ್ಟ್ ನಾವು ಸಿಂಗಲ್ ಲೆಡ್ಜರ್ ಕ್ರಿಯೇಟ್ ಹೋಗೋಣ. ನೀವು ಬೇಕಿದ್ರೆ ಮೌಸ್ ಪಾಯಿಂಟರ್ನ ಯೂಸ್ ಮಾಡಿ, ಡೌನ್ ಆರೋ ಯೂಸ್ ಮಾಡಿದ್ರೆ ಕೆಳಗಡೆ ಬರ್ತೀರಾ, ಅಪ್ ಆರೋ ಯೂಸ್ ಮಾಡಿದ್ರೆ ಮೇಲ್ಗಡೆ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ಸೊ ಸಿಂಗಲ್ ಲೆಡ್ಜರ್ ಕ್ರಿಯೇಟ್ ಆಪ್ಷನ್ನ ತಗೊಂಡ್ರೆ ಇಲ್ಲೊಂದು ನಿಮಗೆ ವಿಂಡೋ ಓಪನ್ ಆಗಿದೆ. ಇದು ಲೆಡ್ಜರ್ ಕ್ರಿಯೇಷನ್ ವಿಂಡೋ. ಓಕೆ ಸ್ಟೂಡೆಂಟ್, ಇದನ್ನು ನಾವು ಲೆಡ್ಜರ್ ಕ್ರಿಯೇಟ್ ಮಾಡಬೇಕಂದ್ರೆ ನಮಗೆ ಟ್ರಾನ್ಸಾಕ್ಷನ್ ಇರಬೇಕಲ್ವಾ. ಸೊ ಟ್ರಾನ್ಸಾಕ್ಷನ್ ಏನೇನಾಗಿದೆ ಅನ್ನೋದನ್ನ ನೋಡೋಣ. ಸೊ ಇದು ಆಲ್ರೆಡಿ ನಾವು ಜರ್ನಲ್ ಎಂಟ್ರಿ ಮಾಡಿದ್ವಿ. ಜರ್ನಲ್ ಎಂಟ್ರಿ ಮಾಡಿದ್ರೆ ಮಾತ್ರನೇ ನಿಮಗೆ ಯಾವ್ಯಾವ ಅಕೌಂಟ್ಸ್ ಬರುತ್ತೆ ಆ ಟ್ರಾನ್ಸಾಕ್ಷನ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಸೊ ಫಸ್ಟ್ ನಾನು ಏನು ಹೇಳ್ತೀನಿ ಅಂದ್ರೆ, ಸೊ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿರುವಂತಹ ಟ್ಯಾಲಿ ಪ್ರಾಕ್ಟಿಕಲ್ ಬುಕ್ ತಗೊಳ್ಳಿ. IMS ಟ್ಯಾಲಿ ಪ್ರಾಕ್ಟಿಕಲ್ ವರ್ಕ್ ಬುಕ್ ನ ತಗೊಂಡ್ರೆ ಅಲ್ಲಿ ನಿಮಗೆ ಫಸ್ಟ್ ಮಂತ್ ಇಂದ ಅಂದ್ರೆ 2013 ಏಪ್ರಿಲ್ ಇಂದ ಹಿಡಿದು 2014 ಏಪ್ರಿಲ್ ವರ್ಗು ನಿಮಗೆ 12 ಮಂತ್ಸ್ ಇಂದು ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತೀವಿ. ಸೊ ಪ್ರತಿ ಮಂತಿಗೂ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಅಂದ್ರೆ ಲೆಡ್ಜರ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಫಸ್ಟ್ ನಿಮ್ಮ ನೋಟ್ಬುಕ್ ಅಲ್ಲಿ ಜರ್ನಲ್ ಎಂಟ್ರಿ ಮಾಡ್ಕೊಳ್ಳಿ. ಜರ್ನಲ್ ಎಂಟ್ರಿ ಮಾಡಾದ್ಮೇಲೆ ಮಾತ್ರ ನಿಮಗೆ ಲೆಡ್ಜರ್ ಎಂಟ್ರಿ ಮಾಡೋದಕ್ಕೆ ಬರೋದು. ಓಕೆ, ಸೊ ನಾವೀಗಾಗಲೇ ಜರ್ನಲ್ ಎಂಟ್ರಿ ಮಾಡಿದ್ದೀವಿ. ಕ್ಲಾಸ್ ನಂಬರ್ 2 ಅಲ್ಲಿ ನನಗೆ ಲೆಡ್ಜರ್ ಎಂಟ್ರಿ ಮಾಡ್ತೀನಿ. ಸೊ 2-4 ಏನಾಗಿದೆ, ಮಿಸ್ಟರ್ ವೀರ ಸ್ಟಾರ್ಟೆಡ್ ಇಸ್ ಕಂಪನಿ ಬೈ ಇನ್ವೆಸ್ಟಿಂಗ್ ಕ್ಯಾಶ್ 5 lakhs. ಓಕೆ, ಸೊ ಇಲ್ಲಿ ಯಾವ್ಯಾವ ಬರುತ್ತೆ ಅಂತ ಹೇಳಿದೆ ನಾನು, ಕ್ಯಾಪಿಟಲ್ ಅಕೌಂಟ್ ಅಂಡ್ ಕ್ಯಾಶ್ ಅಕೌಂಟ್ ಇವೆರಡು ಬರುತ್ತೆ. ಸೊ ಆ ಎರಡು ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕಂದ್ರೆ ನಾವೀಗ ಟ್ಯಾಲಿ ಸ್ಕ್ರೀನ್ಗೆ ಹೋಗಬೇಕು. ಸೊ ಇಲ್ಲಿ ಲೆಡ್ಜರ್ ಕ್ರಿಯೇಷನ್ ಅಲ್ಲಿ ನೇಮ್ ಕೇಳ್ತಿದೆ ಫಸ್ಟ್. ಸೊ ಫಸ್ಟ್ ನಾವು ಯಾವ್ದನ್ನ ಕ್ರಿಯೇಟ್ ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್. ಸೊ ನಿಮಗೆ ಲೆಡ್ಜರ್ ಕ್ರಿಯೇಷನ್ ಮಾಡುವಾಗ ನೇಮ್ ಫೀಲ್ಡ್ ಅಲ್ಲಿ ನೀವು ಎಷ್ಟು ಲೆಟರ್ ಟೈಪ್ ಮಾಡಬೇಕನ್ನೋ ಒಂದು ಲಿಮಿಟ್ ಇರುತ್ತೆ. ಸೊ ಇಲ್ಲಿ ನೀವು ಮ್ಯಾಕ್ಸಿಮಮ್ 54 ಕ್ಯಾರೆಕ್ಟರ್ಸ್ನ ಟೈಪ್ ಮಾಡಬಹುದು. ಅದು ಕ್ಯಾಪಿಟಲ್ ಆದ್ರೂ ಟೈಪ್ ಮಾಡಿ ಅಥವಾ ಸ್ಮಾಲ್ ಲೆಟರ್ ಆದ್ರೂ ಯೂಸ್ ಮಾಡಿ. ಓಕೆ, ಸೊ ಡಿಫ್ರೆನ್ಸ್ ಏನೂ ಆಗೋದಿಲ್ಲ. ಆದರೆ ಡೂಪ್ಲಿಕೇಟ್ ಆಗಬಾರ್ದು ಲೆಡ್ಜರ್ಸ್, ಅದನ್ನು ನೀವು ನೋಡ್ಕೋಬೇಕು. ಕ್ಯಾಪಿಟಲ್ ಅಕೌಂಟ್ ಅಂತಾನಾದ್ರೂ ಟೈಪ್ ಮಾಡ್ಬೋದು, ಅಥವಾ ವೀರೇಶ್ ಅವರು ಸ್ಟಾರ್ಟ್ ಮಾಡಿರೋದ್ರಿಂದ ವೀರೇಶ್ ಕ್ಯಾಪಿಟಲ್ ಅಂತಾನೂ ಕೂಡ ಕೊಡ್ಬೋದು. ಸೊ ನಾನು ಜಸ್ಟ್ ವೀರೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಸೊ ನಿಮ್ಮ ಇಷ್ಟ ಬಂದಂಗೆ ಕೊಡಿ. ನೀವು ಕ್ಯಾಪಿಟಲ್ ಅಂತಾದ್ರೂ ಕೊಡ್ಬೋದು ಅಥವಾ ನಿಮ್ಮ ಹೆಸರಾದ್ರೂ ಕೊಡಿ. ಒಟ್ಟಲ್ಲಿ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಆಗಬೇಕು. ಎಂಟರ್ ಪ್ರೆಸ್ ಮಾಡಿದ್ರೆ ಅಲಿಯಾಸ್ ಕೇಳುತ್ತೆ, ಅಂದರೆ ಅದಕ್ಕೆ ಇನ್ನೊಂದು ಹೆಸರಿದ್ರೆ ಇನ್ನೊಂದು ಹೆಸರು ಕೂಡ ಕೊಡ್ಬೋದು. ಅಂಡರ್, ಸೊ ನಾನೀಗ ಹೇಳಿದೆ ಲೆಡ್ಜರ್ಗೆ ಪ್ರತಿಯೊಂದು ಗ್ರೂಪ್ ಅಂಡರ್ ಆಗಿ ಬರುತ್ತೆ. 28 ಗ್ರೂಪ್ಸಲ್ಲಿ ಯಾವುದಾದ್ರೂ ಒಂದು ಗ್ರೂಪ್ನ ನಾವು ಸೆಲೆಕ್ಟ್ ಮಾಡಲೇಬೇಕು. ಹಾಗಿದ್ರೆ ಇದರಲ್ಲಿ ನಾವು ಯಾವುದನ್ನ ಸೆಲೆಕ್ಟ್ ಮಾಡಬೇಕು, ಲಿಸ್ಟ್ ಆಫ್ ಗ್ರೂಪ್ಸಲ್ಲಿ ಅಫ್ಕೋರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿರೋದ್ರಿಂದ ಕ್ಯಾಪಿಟಲ್ ಅಕೌಂಟ್ನೇ ತಗೋಬೇಕು. ಎಂಟರ್. ಸೊ ಮೇಲಿಂಗ್ ಡೀಟೇಲ್ಸ್ ಕೇಳುತ್ತೆ. ಸೊ ಮೇಲಿಂಗ್ ಡೀಟೇಲ್ಸ್ ಬೇಕಿದ್ರೆ ಎಂಟರ್ ಮಾಡಿ ಅಥವಾ ಬಿಡ್ಬೋದು. ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೇಳುತ್ತೆ, ಎಂಟರ್ ಮಾಡಿ ಅಥವಾ ಬಿಡಬಹುದು. ಓಪನಿಂಗ್ ಬ್ಯಾಲೆನ್ಸ್ ಕೇಳುತ್ತೆ. ಸೊ ಸದ್ಯಕ್ಕೆ 5 lakhs ಇರೋದ್ರಿಂದ ನಾವಿಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಡೋಣ, 5 lakhs. ಸೊ ಕ್ರೆಡಿಟ್ ಅಂತ ಬಂದಿದೆ, ಆಟೋಮೆಟಿಕ್ ಆಗಿ ಕ್ರೆಡಿಟ್ ಅಂತ ಬಂತು. ಸೊ ಕ್ಯಾಪಿಟಲ್ ಅಕೌಂಟ್ ಆಗಿರೋದ್ರಿಂದ ಕ್ಯಾಪಿಟಲ್ ಅಕೌಂಟು ಒಂದು ಟೈಪ್ ಆಫ್
ಅಸೆಟ್ ಅಲ್ವಾ. ಸೊ ಕ್ಯಾಪಿಟಲ್ ಅಕೌಂಟು 3 ಗ್ರೂಪ್ಗಳ ಎಲ್ಲಿ ಬರುತ್ತೆ, ಪರ್ಸನಲ್ ಅಲ್ಲಿ ಬರುತ್ತಾ ಅಥವಾ ನಾಮಿನಲ್ ಅಲ್ಲಿ ಬರುತ್ತಾ ಅಥವಾ ರಿಯಲ್ ಅಲ್ಲಿ ಬರುತ್ತಾ. ಸೊ ಪರ್ಸನಲ್ ಅಕೌಂಟ್ ಅಲ್ಲಿ ವಾಟ್ ಕಮ್ಸ್ ಇನ್ ಡೆಬಿಟ್, ಸಾರಿ ಸ್ಟೂಡೆಂಟ್ಸ್, ಪರ್ಸನಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ರಿಸೀವರ್ ಕ್ರೆಡಿಟ್ ದ ಗಿವರ್. ಸೊ ವೀರೇಶ್ ಇಲ್ಲಿ ಗಿವರ್ ಹಾಕಿರೋದ್ರಿಂದ ವೀರೇಶ್ ಅಕೌಂಟು ಕ್ರೆಡಿಟ್ ಆಗ್ತಿದೆ. ಸೊ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಇರಬೇಕು. ಸೊ ಕ್ರೆಡಿಟ್ನ ಸೆಲೆಕ್ಟ್ ಮಾಡಿ ಅಥವಾ ಡೆಬಿಟ್ ಆಯ್ತು ಅಂದರೆ ಡಿ ಪ್ರೆಸ್ ಮಾಡಿ. ಸೊ ಇಲ್ಲಿ ಡೆಬಿಟ್ ಅಲ್ಲ, ಸೊ ಕ್ರೆಡಿಟ್ ಸಿ ಪ್ರೆಸ್ ಮಾಡಿ. ಆಕ್ಸೆಪ್ಟ್ ಮಾಡಬೇಕು ಅಂತ ಕೇಳುತ್ತೆ, ಎಸ್ ಕೊಡಿ. ಓಕೆ ಸ್ಟೂಡೆಂಟ್ಸ್, ಈ ಕ್ಯಾಶ್ ಅಕೌಂಟ್ ಇದೆ ಅಲ್ವಾ, ಸೊ ನಾವು ಕ್ಯಾಶ್ ಅಕೌಂಟ್ನ ಯಾವತ್ತೂ ಕ್ರಿಯೇಟ್ ಮಾಡಲೇಬಾರ್ದು. ಯಾಕಪ್ಪ ಅಂದರೆ ಟ್ಯಾಲಿಯಲ್ಲೇ ಕ್ಯಾಶ್ ಅಕೌಂಟ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗೋಗುತ್ತೆ. ನಾವು ಲೆಡ್ಜರ್ ಎಂಟ್ರಿ ಮಾಡೋ ಟೈಮ್ ಆಟೋಮೆಟಿಕ್ ಆಗಿ ಅದೇ ಕ್ರಿಯೇಟ್ ಆಗುತ್ತೆ. ಆದ್ರಿಂದ ಕಂಪ್ನಿ ಕ್ರಿಯೇಟ್ ಮಾಡಿದ ತಕ್ಷಣ ನಾವು ಕ್ಯಾಶ್ ಅಕೌಂಟ್ನ ಕ್ರಿಯೇಟ್ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಸೊ ಅದನ್ನು ಕ್ರಿಯೇಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಕ್ಯಾಶ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಡಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, he opened an account in SBM bank and deposited rupees 50,000. ಅಂದರೆ SBM ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವ್ದು ಬರ್ತದೆ, ಬ್ಯಾಂಕ್ ಅಕೌಂಟ್, ಕ್ಯಾಶ್ ಅಕೌಂಟ್ ಕ್ರಿಯೇಟ್ ಮಾಡೋಂಗಿಲ್ಲ, SBM ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ SBM ಅಕೌಂಟ್ ಅಲಿಯಾಸ್ ಬಿಡ್ಬೋದು. ಅಂಡರ್ ಏನು, ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿ ಲಿಸ್ಟಿಂದ. ಸಾರಿ ಸ್ಟೂಡೆಂಟ್ಸ್, ಸೊ ಬ್ಯಾಂಕ್ ಅಕೌಂಟ್ ಎಂಟರ್ ಪ್ರೆಸ್ ಮಾಡಿ. ಸೊ ಇಲ್ಲಿ ನಿಮಗೆ ಎಫೆಕ್ಟಿವ್ ಡೇಟ್ ರೀಕನ್ಸಿಲೇಷನ್ ಅಂತಿದೆ, ಜಸ್ಟ್ ಅದನ್ನು ಎಂಟರ್ ಮಾಡ್ತಾ ಸ್ಕಿಪ್ ಮಾಡಿ. ಸೊ 50,000 ಡೆಪಾಸಿಟ್ ಮಾಡೋದ್ರಿಂದ 50,000 ಎಂಟರ್ ಡೆಬಿಟ್ ಆಕ್ಸೆಪ್ಟ್. ಸೊ ಈ ರೀತಿ ನಾವು ಲೆಡ್ಜರ್ ಎಂಟ್ರಿ ಸಿಂಗಲ್ ಲೆಡ್ಜರ್ ಎಂಟ್ರಿ ಕ್ರಿಯೇಷನಲ್ಲಿ ಮಾಡ್ತಾ ಹೋಗ್ತೀವಿ. ಆದರೆ ನಮಗೆ ಇಲ್ಲಿ ಭಾಳಷ್ಟು ಟ್ರಾನ್ಸಾಕ್ಷನ್ ಇದೆ ಅಲ್ವಾ, ಆಲ್ಮೋಸ್ಟ್ 9 ಟ್ರಾನ್ಸಾಕ್ಷನ್ಸ್ ಇದೆ. ನಮ್ಮ ಸಿಂಗಲ್ ಲೆಡ್ಜಲ್ಲಿ ಮಾಡಿದ್ರೆ ಲೇಟ್ ಆಗ್ತಾ ಹೋಗುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಎಸ್ಕೇಪ್ ಪ್ರೆಸ್ ಮಾಡಿ ಬ್ಯಾಕ್ ಬರ್ತೀನಿ. ಸೊ ನನಗೀಗ ಸಿಂಗಲ್ ಎಂಟ್ರಿ ಮೋಡಲ್ಲಿ ಬೇಡ, ಮಲ್ಟಿಪಲ್ ಎಂಟ್ರಿ ಮೋಡಲ್ಲಿ ಬೇಕು. ಆಗ ನಾನು ಮಲ್ಟಿಪಲ್ ಎಂಟ್ರಿ ಮೋಡಲ್ಲಿ ಹೋಗಿ ಕ್ರಿಯೇಟ್ ಮಾಡ್ತೀನಿ. ಸೊ ಮಲ್ಟಿಪಲ್ ಲೆಡ್ಜರ್ಸ್ ಕ್ರಿಯೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡರ್ ಗ್ರೂಪ್ ಅಂತ ಕೇಳ್ತೀನಿ, ಅಂದರೆ ನೀವೀಗ ಕ್ರಿಯೇಟ್ ಮಾಡೋ ಲೆಡ್ಜರ್ಗಳು ಯಾವ ಗ್ರೂಪ್ ಕೆಳಗೆ ಬರುತ್ತೆ. ಯಾಕೆ ನಾವು ಭಾಳಷ್ಟು ಲೆಡ್ಜರ್ ಕ್ರಿಯೇಟ್ ಮಾಡ್ತೀವಲ್ವಾ, ಎಲ್ಲ ಗ್ರೂಪ್ ಕೆಳಗೂ ಬರುತ್ತೆ. ಆದ್ದರಿಂದ ನಾವು ಯಾವುದಾದ್ರು ಸ್ಪೆಸಿಫಿಕ್ ಗ್ರೂಪ್ ತಗೊಳ್ಳೋದು ಬೇಡ, ಆಲ್ ಐಟಮ್ಸ್ ಅಂತ ತಗೊಳ್ಳೋಣ. ಆಲ್ ಐಟಮ್ಸ್ ಎಂಟರ್ ಕೊಡೋಣ. ಸೊ ಲೆಡ್ಜರ್ ಫಸ್ಟ್ ಆಗಿದೆ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ ಅಂತ ವೀರೇಶ್ ಕ್ಯಾಪಿಟಲ್ ಅಂತ ಕ್ರಿಯೇಟ್ ಮಾಡೋಣ. ಸೊ ನಿಮ್ಗೊಂದು ವಾರ್ನಿಂಗ್ ನನಗೆ ಹೇಳ್ತೀನಿ ಏನಂತ, ವೀರೇಶ್ ಕ್ಯಾಪಿಟಲ್ ಅಕೌಂಟ್. ಸೊ ಸ್ಟೂಡೆಂಟ್ಸ್, ಈಗಾಗಲೇ ನಾವು ಸಿಂಗಲ್ ಎಂಟ್ರಿ ಮೋಡಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಆದ್ದರಿಂದ ನಾವು ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ಅದು ಆಕ್ಸೆಪ್ಟ್ ಮಾಡಲ್ಲ. ಸೊ ನೋಡಿ, ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಡೂಪ್ಲಿಕೇಟ್ ಎಂಟ್ರಿ ಅಂತ ಬಂತು. ಸೊ ಡೂಪ್ಲಿಕೇಟ್ ಎಂಟ್ರಿ ಅಂದರೆ ಇದು ಆಲ್ರೆಡಿ ಇದೆ. ಸೊ ಇದು ವಾರ್ನಿಂಗ್. ಯಾಕಂದರೆ ಒಂದು ಕಂಪ್ನಿಲಿ ಒಂದು ಅಕೌಂಟ್ ಒಂದು ಸರಿ ಮಾತ್ರನೇ ಇರಬೇಕು. ಸೊ ಎಸ್ಕೇಪ್ ಪ್ರೆಸ್ ಮಾಡಿ ಕ್ವಿಟ್ ಮಾಡಿ. ಏನು ಮಾಡ್ತೀನಿ ಅಂದರೆ ಸಿಂಗಲ್ ಲೆಡ್ಜರಲ್ಲಿ ಕ್ರಿಯೇಟ್ ಮಾಡಿರುವಂತಹ ಗ್ರೂಪ್ ಅಕೌಂಟ್ಸ್ನ ಡಿಲೀಟ್ ಮಾಡ್ಕೊತೀನಿ. ಸೊ ಡಿಲೀಟ್ ಮಾಡಬೇಕಂದ್ರೆ ಆಲ್ಟ್ರಿಗೆ ಹೋಗಬೇಕು, ಆಲ್ಟರ್ ಎಂಟ್ರಿ ಕೊಡಿ. ಸೊ ಅಲ್ಲಿ ನೋಡಿ, ನಾವು ಕ್ರಿಯೇಟ್ ಮಾಡಿದ ಎರಡೇ ಮಾತ್ರ, SBM ಅಕೌಂಟು, ವೀರೇಶ್ ಕ್ಯಾಪಿಟಲ್ ಅಕೌಂಟು. ಆದರೆ ಇಲ್ಲಿ ನಮಗೆ 4 ಲೆಡ್ಜರ್ಸ್ ತೋರಿಸ್ತಿದೆ. 2 ಲೆಡ್ಜರ್ ಕ್ರಿಯೇಟ್ ಮಾಡಿದ್ವಿ, 2 ಎಕ್ಸ್ಟ್ರಾ ಬಂದಿದೆ. ಅದು ಕ್ಯಾಶ್ ಅಕೌಂಟ್ ಬಂದಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇವೆರಡೂ ಲೆಡ್ಜರ್ಸು ನಿಮಗೆ ಎಕ್ಸ್ಟ್ರಾ ಬಂದಿದೆ. ಅಂದರೆ ಇವು ಕಂಪ್ನಿಲಿ ಆಟೋಮೆಟಿಕ್ ಆಗಿ ಇರುತ್ತೆ. ಸೊ ನೋ ನೀಡ್ ಟು ವರಿ. ನಮಗೀಗ ಡಿಲೀಟ್ ಮಾಡಬೇಕಾಗಿರೋದು ಅದು ವೀರೇಶ್ ಕ್ಯಾಪಿಟಲ್ ಅಕೌಂಟ್. ಸೊ ಜಸ್ಟ್ ಡಿಲೀಟ್ ಮಾಡಿ ಇನ್ನೊಂದು ಸರಿ ಕ್ರಿಯೇಟ್ ಮಾಡೋಣ. ಎಂಟರ್ ಮಾಡಿದ ತಕ್ಷಣ ಡಿಲೀಟ್ಗೆ ಆಲ್ಟ್ ಡಿ ಪ್ರೆಸ್ ಮಾಡಬೇಕು. ಸ್ಕ್ರೀನ್ ಮೇಲೆ ಆಲ್ಟ್ ಡಿ ಪ್ರೆಸ್ ಮಾಡಿ ಎಂಟರ್ ಕೊಡಿ. ನೆಕ್ಸ್ಟ್ ಅದೇ ಥರ SBM ಅಕೌಂಟ್ ಡಿಲೀಟ್ ಮಾಡೋಣ. ಎಂಟರ್ ಕೊಟ್ಟು ಆಲ್ಟ್ ಡಿ ಪ್ರೆಸ್ ಮಾಡಿ. ಸೊ ಸ್ಟೂಡೆಂಟ್ಸ್, ನೀವು ಲೆಡ್ಜರ್ ಎಂಟ್ರಿ ಮಾಡಕ್ಕೆ ಹೋದಾಗ ಡೈರೆಕ್ಟಾಗಿ ಮಲ್ಟಿಪಲ್ ಲೆಡ್ಜರಲ್ಲಿ ಕ್ರಿಯೇಟ್ ಹೋಗಿ. ಸಿಂಗಲ್ ಲೆಡ್ಜರ್ ಎಂಟ್ರಿಯಲ್ಲಿ ಮಾಡಕ್ಕೆ ಹೋಗಬೇಡಿ. ಇದು ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ, ಭಾಳಷ್ಟು ಟೈಮ್ ತಗೊಳುತ್ತೆ. ಸೊ ಜಸ್ಟ್ ನಿಮಗೆ ಡಿಸ್ಪ್ಲೇ ಮಾಡೋಕ್ಕೆ ಎಕ್ಸಾಂಪಲ್ಗೋಸ್ಕರ ತೋರಿಸಿದ್ದಷ್ಟೇ. ನೀವು ಬೇಕಿದ್ರೆ ಸಿಂಗಲ್ ಲೆಡ್ಜರಲ್ಲೂ ಮಾಡ್ಕೋಬಹುದು. ಆದರೆ ಅಲ್ಲಿ ಮಾಡಿದ್ದು ಮಲ್ಟಿಪಲ್ ಲೆಡ್ಜರಲ್ಲಿ ಮಾಡಿದಾಗ ಡೂಪ್ಲಿಕೇಟ್ ಅಂತ ತೋರಿಸುತ್ತೆ. ನೆನಪಿಟ್ಕೋಬೇಕಷ್ಟೇ. ಸೊ ಈಗ ನಾವು ಫಸ್ಟಿಂದ ಮಲ್ಟಿಪಲ್ ಲೆಡ್ಜರ್ ಕ್ರಿಯೇಟ್ ಮಾಡೋಣ. ಆಲ್ ಐಟಮ್ಸ್. ಸೊ ವೀರೇಶ್ ಕ್ಯಾಪಿಟಲ್ ಅಕೌಂಟ್. ಸೊ ಅಂಡರ್ ಕೇಳುತ್ತೆ, ಅಂಡರ್ ಬಂದು ಕ್ಯಾಪಿಟಲ್ ಅಕೌಂಟ್. ಸೊ 5 lakhs ಇದೆ. ಸೊ ಯಾವುದೇ ಕಾಮಾ ಸ್ಪೇಸು ಕೊಡಬಾರ್ದು. ನೀವು ಡೈರೆಕ್ಟಾಗಿ ಅಮೌಂಟ್ನ ಟೈಪ್ ಮಾಡಿ ಕ್ರೆಡಿಟ್ ಅಂತ ತಗೊಂಡ ಡಿಫಾಲ್ಟ್ ಎಂಟರ್ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಏನಿದೆ, ಯು ಓಪನ್ಡ್ ಆನ್ SBM ಬ್ಯಾಂಕ್ ಅಕೌಂಟ್ ಆ್ಯಂಡ್ ಡೆಪಾಸಿಟೆಡ್ 50,000. ಸೊ ಇಲ್ಲಿ ಏನು ಬರ್ತಾ ಇದೆ, ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಮಾತ್ರ ಕ್ರಿಯೇಟ್ ಮಾಡಬೇಕು, SBM ಅಕೌಂಟ್. ಸೊ ಜಸ್ಟ್ ಪ್ರೆಸ್ ಮಾಡಿ, ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಆಗಿದೆ, ಪ್ರೆಸ್ ಎಂಟರ್. ಸೊ ಅಂಡರ್ ಗ್ರೂಪ್ ನಮ್ಗೆ ಇಲ್ಲೇ ಕೇಳುತ್ತೆ, ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 50,000 ಅಂತ ಮಾತ್ರ ಕೊಡಿ, ಆಟೋಮೆಟಿಕಾಗಿ ಕಾಮಾ ಅದೇ ತೊಗೊಳ್ಳೋದು. ಸೊ ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಇರೋದ್ರಿಂದ ಸೊ ಜಸ್ಟ್ ಪ್ರೆಸ್ ಎಂಟರ್. ಸೊ ಜರ್ನಲ್ ಎಂಟ್ರಿಲಿ ನಾನು ಹೇಳಿದೆ ನಿಮಗೆ ಡೆಬಿಟ್ ಯಾವುದಾಗುತ್ತೆ, ಕ್ರೆಡಿಟ್ ಯಾವುದಾಗುತ್ತೆ ಅಂತ. ಸೊ ನಿಮಗೆ ಇನ್ನೂ ಡೆಬಿಟ್ ಕ್ರೆಡಿಟಲ್ಲಿ ಡೌಟ್ಸ್ ಇದ್ದರೆ ಕ್ಲಾಸ್ ನಂಬರ್ 2ನ ಇನ್ನೊಂದ್ಸರಿ ಪ್ಲೇ ಮಾಡಿ ನೋಡ್ಕೋಬಹುದು. ಓಕೆ ಸ್ಟೂಡೆಂಟ್ಸ್. ಸೊ ಮಿಸ್ಟರ್ ವೀರೇಶ್ ಪರ್ಚೇಸ್ ಫರ್ನಿಚರ್ ಫಾರ್ ಆಫೀಸ್ ಯೂಸ್ ಬೈ ಗಿವಿಂಗ್ ಚೆಕ್. ಸೊ ಫರ್ನಿಚರ್ನ ಪರ್ಚೇಸ್ ಮಾಡಿದ್ರು. ಫರ್ನಿಚರ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಬರ್ತಿದೆ. ಸೊ ಫರ್ನಿಚರ್ ಮಾತ್ರ ಕ್ರಿಯೇಟ್ ಮಾಡಬೇಕು, ಯಾಕೆಂದರೆ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಫರ್ನಿಚರ್ ಫಿಕ್ಸ್ಡ್ ಅಸೆಟ್ಸ್ ಅಲ್ವಾ. ಸೊ ಈ ಲಿಸ್ಟಲ್ಲಿ ಫಿಕ್ಸ್ಡ್ ಅಸೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಕ್ಸ್ಡ್ ಅಸೆಟ್ಸ್, ಪ್ರೆಸ್ ಸೆಂಟರ್. ಸೊ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ, 3,000 rupees. ಸೊ ಅಸೆಟ್ಸ್ ಡೆಬಿಟ್ ಇರುತ್ತೆ, ಸೊ ಡೆಬಿಟ್ ತಗೊಳುತ್ತೆ, ಪ್ರೆಸ್ ಸೆಂಟರ್. ಬೈ ಚೆಕ್ ಇದೆ, ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಮತ್ತೆ ಕ್ರಿಯೇಟ್ ಮಾಡೋ ನೆಸಿಟಿ ಇಲ್ಲ. ಪರ್ಚೇಸ್ ಗೂಡ್ಸ್ ಫ್ರಮ್ ಕೃಷ್ಣ ಫಾರ್ ₹25,000. ಸೊ ಪರ್ಚೇಸ್ ಅಕೌಂಟ್, ಕೃಷ್ಣ ಅಕೌಂಟ್. ಪರ್ಚೇಸಸ್ ಅಂತ ಕೊಡಿ, ಅಂಡರ್ ಪರ್ಚೇಸ್ ಅಕೌಂಟ್ ಕೊಡಿ. ಸೊ ಇದರಲ್ಲಿ
ಸೇಲ್ಸ್ ಸೊ ಪರ್ಚೇಸ್ ಅಕೌಂಟ್ ಇಲ್ಲಿದೆ. ಸೊ ಪರ್ಚೇಸ್ ಅಕೌಂಟ್ ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೊ 25,000. ಸೊ ಪರ್ಚೇಸ್ ಗೂಡ್ಸ್ ಫಾರ್ ಕೃಷ್ಣ ಅಂತಿದೆ. ಸೊ 25,000 ಡೆಬಿಟ್, ಯಾಕೆಂದರೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ ಅಂತ ನಿಮ್ಗೆ ಆಗಲೇ ಗೊತ್ತಾಗಿದೆ. ಸೊ ಈಗ ಕೃಷ್ಣ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಕೃಷ್ಣ ಅಕೌಂಟ್. ಸೊ ಕೃಷ್ಣ ಅವರಿಂದ ಪರ್ಚೇಸ್ ಮಾಡೋದ್ರಿಂದ ಅವ್ರು ನಮಗೆ ಸನ್ರಿ ಕ್ರೆಡಿಟಾರ್ ಆಗಿರ್ತಾರೆ. ಸೊ ಜಸ್ಟ್ ನೀವು ಎಸ್ ಅಂತ ಟೈಪ್ ಮಾಡಿದರೆ ಸಾಕು, ಇಲ್ಲಿ ತೋರಿಸುತ್ತೆ ಸನ್ರಿ ಕ್ರೆಡಿಟಾರ್. ಸೊ ಇಲ್ಲೂ 25,000 ಕೊಡಬೇಕು. ನೆಕ್ಸ್ಟ್ ಎಂಟರ್. ಆದರೆ ಕ್ರೆಡಿಟ್ ಬ್ಯಾಲೆನ್ಸ್, ಯಾಕೆಂದರೆ ಸನ್ರಿ ಕ್ರೆಡಿಟರ್ಗೆ ಕ್ರೆಡಿಟ್ ಬ್ಯಾಲೆನ್ಸೇ ಇರುತ್ತೆ. ಸೊ ಕೃಷ್ಣ ಅಕೌಂಟ್, ಕೃಷ್ಣ ಇಸ್ ದ ಗಿವರ್. ಓಕೆ, ಸೊ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ರೂಲ್ಸ್ ಪ್ರಕಾರ ಕೃಷ್ಣನ್ಗೆ ಕ್ರೆಡಿಟ್ ಬ್ಯಾಲೆನ್ಸ್ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಪರ್ಸನ್ಸ್ ಅಕೌಂಟಲ್ಲಿ ಎಂಟರ್ ಮಾಡಿದ ತಕ್ಷಣ ಕೃಷ್ಣ ಅಕೌಂಟಲ್ಲಿ ನಿಮಗೆ ಇಲ್ಲಿ ಡೇಟು, ನೇಮು, ಡ್ಯೂ ಡೇಟ್ ಅಂತ ಕೇಳ್ತಾ ಇದೆ. ಅಂದರೆ ಅವ್ರ ಹೆಸರು ಯಾವುದು, ಯಾವ ಡೇಟಿಗೆ ಪರ್ಚೇಸ್ ಮಾಡಿದ್ದು, ಡ್ಯೂ ಡೇಟ್, ಅವ್ರು ನಿಮಗೆ ಎಷ್ಟು ದಿನಗಳ ಕಾಲ ಟೈಮ್ ಕೊಟ್ಟಿದ್ದಾರೆ ಮತ್ತು ಅಮೌಂಟ್ ಎಷ್ಟನ್ನ ಕೇಳುತ್ತೆ. ಜಸ್ಟ್ ಪ್ರೆಸ್ ಎಂಟರ್. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ವಿತ್ಡ್ರೂ ಫ್ರಮ್ SBM 2000 ಅಂದರೆ ಬ್ಯಾಂಕಿಂದ ಡ್ರಾ ಮಾಡ್ಕೊಂಬಂದಿರೋದು. ಸೊ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಅಕೌಂಟ್ ಎರಡೂ ಇದೆ. ಸೊ ಏನು ಕ್ರಿಯೇಟ್ ಮಾಡ್ಕೊಂಡು ನೆಸಿಟಿ ಇಲ್ಲ. ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್, ಸೊ ಇಲ್ಲಿ ಎಕ್ಸ್ಪೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್ 550 ಆಸ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್. ಸೊ ನಾನು ಆಗಲೇ ಹೇಳಿದೆ ನಿಮಗೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಅನ್ನೋ ಗ್ರೂಪ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನಾವು ಗ್ರೂಪ್ಸ್ಗೆ ಹೋಗಬೇಕು. ಸೊ ಇಲ್ಲಿ ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್ ಅಂತ ಇದೆ, ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಫಸ್ಟ್ ಬರುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಅಕೌಂಟ್ಗೆ ನಾವು ಡೈರೆಕ್ಟಾಗಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕೊಡ್ಬೋದು, ಅಥವಾ ನಾವು ಏನು ಮಾಡ್ತೀವಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ನಮ್ಗೆ ಬೇಡ, ಮಾರ್ಕೆಟಿಂಗ್ ಎಕ್ಸ್ಪೆನ್ಸೇ ಬೇಕು ಅಂದರೆ ನೀವು ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಅಂತ ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬೇಕು. ನನಗೆ ಹೇಗೆ ಗ್ರೂಪ್ ಕ್ರಿಯೇಟ್ ಮಾಡೋದಂತ ಆಮೇಲೆ ಹೇಳ್ತೀನಿ. ಸೊ ಜಸ್ಟ್ ಈಗ ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡೋಣ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಸೊ ಇದು 550 ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಡೆಬಿಟ್ ಬ್ಯಾಲೆನ್ಸ್. ನೆಕ್ಸ್ಟ್ ಪೇಡ್ ಟು ಕೃಷ್ಣ 15,000. ಸೊ ಆಗಲೇ ನಾವು ಕೃಷ್ಣ ಅವರಿಂದ ಪರ್ಚೇಸ್ ಮಾಡ್ಕೊಂಡಿದ್ವಿ, ಅವರಿಗೆ ಪೇ ಮಾಡ್ತಾ ಇದ್ದೀವಿ 15,000 ರೂಪೀಸ್. ಸೊ ಇಲ್ಲಿ ಕೃಷ್ಣ ಅಕೌಂಟು ಇದೆ, ಪರ್ಚೇಸ್ ಅಕೌಂಟು ಇದೆ, ಮತ್ತು ಕ್ಯಾಶ್ ಪೇ ಮಾಡ್ತಿರೋದ್ರೆ ಕ್ಯಾಶ್ ಅಕೌಂಟು ಇದೆ. ಆದರೆ ನಾವು ಇಲ್ಲಿ ಯಾವ ಅಕೌಂಟ್ಸು ಯಾವ ಲೆಡ್ಜರ್ಸು ಕ್ರಿಯೇಟ್ ಮಾಡ್ಕೊಳ್ಳೋಂಗಿಲ್ಲ. ಓಚರ್ ಎಂಟ್ರಿ ಮಾಡುವಾಗ ಮಾತ್ರ ಇದನ್ನು ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟ್ ಪೇಡ್ 1,250 ಟುವರ್ಡ್ಸ್ ಫೋನ್ ಬಿಲ್. ಸೊ ಫೋನ್ ಬಿಲ್ ಅನ್ನೋ ಅಕೌಂಟ್ ಲೆಡ್ಜರ್ನ ಕ್ರಿಯೇಟ್ ಮಾಡಿ. ಫೋನ್ ಬಿಲ್ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 1,250 ಡೆಬಿಟ್ ಬ್ಯಾಲೆನ್ಸ್. ಸೊ ನೆಕ್ಸ್ಟ್ ಪೇಡ್ ಸ್ಯಾಲರೀಸ್ ಟು ಸ್ಟಾಫ್. ಸೊ ಸ್ಟಾಫ್ಗೆ ನಾವು 12,000 ರೂಪೀಸ್ ಸ್ಯಾಲರಿ ಮಾಡಿದ್ದೀವಿ ಅಂದರೆ ಸ್ಯಾಲರೀಸ್ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 12,000 ಡೆಬಿಟ್. ಸೊ ಮತ್ತೆ ಕೇಳುತ್ತೆ ಈಗ ನಮಗೆ ಯಾವುದೇ ಎಂಟ್ರಿ ಇಲ್ಲ. ಸೊ ಮುಗಿದಿದೆ, ಎಲ್ಲ ಎಂಟ್ರಿ ಮುಗಿದಿದೆ. ಜಸ್ಟ್ ಪ್ರೆಸ್ ಎಂಟರ್. ಆಕ್ಸೆಪ್ಟ್ ಮಾಡಬೇಕನ್ನುತ್ತೆ, ಪ್ರೆಸ್ ಎಂಟರ್. ಸೊ ಸ್ಟೂಡೆಂಟ್ಸ್ ಈಗ ನಮಗೆ ಲೆಡ್ಜರ್ ಎಂಟ್ರಿ ಮಾಡೋದು ಗೊತ್ತಾಯಿತು. ಸೊ ಜಸ್ಟ್ ನೀವು ಇವತ್ತಿನ ಕ್ಲಾಸಲ್ಲೂ ಅಷ್ಟೇ ಲೆಡ್ಜರ್ ಎಂಟ್ರಿ ಮಾಡಿ, ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ವೋಚರ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ತೀನಿ. ಸೊ ಈಗ ನಾವು ಮಾಡಿರೋ ಲೆಡ್ಜರ್ಸ್ನೆಲ್ಲ ಡಿಸ್ಪ್ಲೇ ಮಾಡಬೇಕಂದ್ರೆ ಮಲ್ಟಿಪಲ್ ಲೆಡ್ಜರ್ ಡಿಸ್ಪ್ಲೇಗೆ ಹೋದರೆ ಆಲ್ ಐಟಮ್ಸ್ ಅಂತ ಕ್ಲಿಕ್ ಮಾಡಿ, ಯಾಕೆಂದರೆ ನೀವು ಎಲ್ಲ ಗ್ರೂಪಲ್ಲಿರೋ ಐಟಮ್ಸ್ನ ನೋಡಬೇಕು. ಸೊ ಇಲ್ಲಿ ಜಸ್ಟ್ ನೀವು ಡಿಸ್ಪ್ಲೇ ಮಾಡು. ಸೊ ಡಿಸ್ಪ್ಲೇ ಮಾಡಿದಾಗ ನೋಡಿ, ನಾವು ಜಸ್ಟ್ 8 ಕ್ರಿಯೇಟ್ ಮಾಡಿದ್ವಿ, ಆದರೆ ಟೋಟಲ್ 10 ಲೆಡ್ಜರ್ಸ್ ಇದೆ. ಆಲ್ಫಾಬೆಟಿಕಲ್ ಆರ್ಡರ್ಲಿ ನಿಮಗೆ ತೋರಿಸ್ತಿರುತ್ತೆ. ಯಾಕೆ 10 ಇದೆ ಅಂದರೆ ಇಲ್ಲಿ ಸೆಕೆಂಡ್ ಲೆಡ್ಜರ್ ಕ್ಯಾಶ್ ಅನ್ನೋದು ಬಂದಿದೆ, ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಟೋಮೆಟಿಕ್ಕಾಗಿ ಆ್ಯಡ್ ಆಗೋಗಿದೆ. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಕ್ಯಾಶ್ ಅನ್ನೋ ಲೆಡ್ಜರು, ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನೋ ಲೆಡ್ಜರು ಆಟೋಮೆಟಿಕ್ಕಾಗಿ ಸೇರಿರುತ್ತೆ. ಆದ್ದರಿಂದ ಇವೆರಡು ಲೆಡ್ಜರ್ ನಾವು ಕ್ರಿಯೇಟ್ ಮಾಡ್ಕೋಬಾರ್ದು. ಸೊ ಲೆಡ್ಜರ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದು ನಮಗೆ ಗೊತ್ತಾಗಿದೆ. ಆಲ್ಟರ್ ಆಪ್ಷನ್ ನಾವು ಯೂಸ್ ಮಾಡ್ತೀವಿ ಅಂದರೆ ಯಾವುದಾದ್ರೂ ಲೆಡ್ಜರ್ನ ಚೇಂಜಸ್ ಮಾಡೋಂಗಿದ್ರೆ ಇಲ್ಲಿ ಬಂದು ಲೆಡ್ಜರ್ನ ಚೇಂಜಸ್ ಮಾಡ್ಬೋದು. ಸೊ ಸ್ಯಾಲ್ರೀಸಲ್ಲಿ ಏನಾದರೂ ಚೇಂಜಸ್ ಮಾಡೋಂಗಿದ್ರೆ ಸೊ ಚೇಂಜಸ್ ಮಾಡಿ, ಸ್ಯಾಲ್ರೀಸ್ ಟು ಸ್ಟಾಫ್ ಅಂತ ಎಂಟರ್ ಪ್ರೆಸ್ ಮಾಡಿ ಸೇವ್ ಮಾಡಬೇಕು ಅದನ್ನು. ಸೊ ಈ ರೀತಿ ಆಲ್ಟರ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಕ್ವಿಟ್ ಆಪ್ಷನ್ನ ಇಲ್ಲಿಂದ ಹೊರಗೆ ಬರೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಕ್ವಿಟ್. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್. ಸೊ ನಾವು ಮಾಡಿರೋ ಲೆಡ್ಜರ್ಸ್ನೆಲ್ಲ ನೋಡಬೇಕು ಅಂದರೆ ಡಿಸ್ಪ್ಲೇ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಸೊ ಈ ಡಿಸ್ಪ್ಲೇ ಎಂಟರ್ ಮಾಡಿದ ತಕ್ಷಣ ನಿಮಗೆ ಟ್ರಯಲ್ ಬ್ಯಾಲೆನ್ಸ್, ಡೇ ಬುಕ್, ಅಕೌಂಟ್ ಬುಕ್, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂತ ಭಾಳಷ್ಟು ಆಪ್ಷನ್ಸ್ ಇರುತ್ತೆ. ಆದರೆ ನಾವು ಟ್ರಯಲ್ ಬ್ಯಾಲೆನ್ಸ್ನ ಕ್ಲಿಕ್ ಮಾಡಿ. ಸೊ ಟ್ರಯಲ್ ಬ್ಯಾಲೆನ್ಸಲ್ಲಿ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಮಂತ್ನ ಅಥವಾ ಒಂದು ಇಯರ್ನ ಲೆಡ್ಜರ್ ಅಕೌಂಟ್ಸ್ಗಳ ಬ್ಯಾಲೆನ್ಸ್ಗಳು ತೋರಿಸ್ತಾ ಇರುತ್ತೆ. ಸೊ ನೀವು ಯಾವಾಗ ಬಂದು ಚೆಕ್ ಮಾಡಿದ್ರು ಅಷ್ಟೇ ಟ್ರಯಲ್ ಬ್ಯಾಲೆನ್ಸಲ್ಲಿ ಡೆಬಿಟ್ ಟು ಕ್ರೆಡಿಟ್ ಈಕ್ವಲ್ ಆಗಿ ತೋರಿಸ್ತಿರುತ್ತೆ. ಯಾಕಂದರೆ ಡೆಬಿಟ್ ಟು ಕ್ರೆಡಿಟ್ ಈಕ್ವಲ್ ಇದ್ದಾಗ ಮಾತ್ರ ಒಂದು ಕಂಪನಿಯ ಸ್ಟೇಟ್ಮೆಂಟ್ಸ್ ಬ್ಯಾಲೆನ್ಸ್ ಆಗೋದು. ಸೊ ಇಲ್ಲಿ ನೋಡ್ಬೋದು ನಾವು ಕ್ರಿಯೇಟ್ ಮಾಡಿರೋ ಎಲ್ಲ ಅಕೌಂಟ್ಸು ಇಲ್ಲಿ ಡಿಸ್ಪ್ಲೇ ಆಗಿದೆ. ಇದ್ರ ಬಗ್ಗೆ ನಾನು ಹೆಚ್ಚಿನ ಇನ್ಫಾರ್ಮೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಈಗ ನಿಮಗೆ ಲೆಡ್ಜರ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದು ಗೊತ್ತಾಗಿದೆ.